ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಒಳ್ಳೆಯ ಜನರ ಒಂದು ಸಂಗತಿಯನ್ನು ಮಾಡಿದ್ರೆ ಅದು ಏನಾಗ್ತದೆ ಕೇಳಿದ್ರೆ, ಯಾವುದೋ ಒಬ್ಬರ ಗೆಳೆತನ ನಾವು ಮಾಡಬೇಕಂತ ಹೇಳಿದ್ರೆ ಅದು ಏನಂದರೆ ಯಾವುದೇ ರೀತಿಯಲ್ಲೂ ಅವರು ಪ್ರಯೋಜನಕ್ಕೆ ಬೀಳಬೇಕು. ಇಲ್ಲಾಂದರೆ ಅವ್ರು ಗೆಳೆತನ ಮಾಡೋಕ್ಕಿಲ್ಲ. ಯಾಕಂದರೆ ದುಡ್ಡಿನಿಂದ ಎಲ್ಲರನ್ನೂ ಅಳಿಯೋಕ್ಕೂ ಆಗಲ್ಲ, ಆಳೋದಕ್ಕೂ ಆಗೋದಿಲ್ಲ. ಯಾವುದಾದ್ರು ಒಂದು ರೂಪದಲ್ಲಿ ಅವರು ನಮಗೆ ಪ್ರಯೋಜನಕ್ಕೆ ಬಿದ್ದರೆ ಮಾತ್ರ ಗೆಳೆತನವನ್ನು ಮಾಡಬೇಕು. ಇಲ್ಲ ಬಿಟ್ಟರೆ ಅದು ಏನಾಗ್ತದೆ ಕೇಳಿದ್ರೆ, ಗೆಳೆತನ ನಮಗೆ ಅವರು ನೆಗೆಟಿವ್ ಆಗಿ ಅಂತ ಕೇಳಿ ಇರ್ತಾರೆ. ಮತ್ತೇನಂದರೆ ಎಲ್ಲೋ ಒಂದು ಕಡೆ ಬಕೆಟ್ ಹಿಡಿತಾ ಇದ್ದಾರೆ ಅಂತಲೇ ಅರ್ಥ. ಮತ್ತೇನಂದರೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಅವರು ರಿಸ್ಕ್ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ನೀವು ಕಾಲಹರಣ ಮಾಡೋದಕ್ಕಿಂತ ನಿಮ್ಮ ಜೀವನವನ್ನು ಇದು ಮಾಡೋದಕ್ಕಿಂತ ವಿಶೇಷವಾಗಿ ನಾನು ಒಂದು ಸಾಧಕರಿಗಾಗಿರ್ಬೋದು, ಬಾಧಕರಿಗಾಗಿರ್ಬೋದು, ಮತ್ತೇನಂದರೆ ಒಂದು ಬಿಸ್ನೆಸ್ ಮ್ಯಾನ್ಗಳಿಗಾಗಿರ್ಬೋದು, ಕೆಲವೊಂದು ನೆಗೆಟಿವ್ ಯೋಚನೆ ಮಾಡುವವರು, ನೆಗೆಟಿವ್ ಥಿಂಕ್ ಮಾಡುವವ್ರನ್ನ ಅವಾಯ್ಡ್ ಮಾಡಿ ಪಾಸಿಟಿವ್ ಥಿಂಕ್ ಯಾರು ಮಾಡ್ತಾರೆ, ನಿಮ್ಮ ಒಂದು ಮಾತಿಗೆ ಬೆಲೆ ಕೊಡುವಂಥವ್ರು, ನಿಮ್ಮ ಮಾತಿಗೆ ಒಂದು ಕೈ ಜೋಡಿಸುವಂಥವ್ರು, ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನಸಿಗೆ ಕಲರ್ ತುಂಬುವಂಥವ್ರು ಸಿಕ್ಕಿದರೆ, ಅದು ಯಾವುದೇ ಸಮಾಜದವರಾಗಿರಲಿ, ಎಷ್ಟೇ ಕಡೆ ಬಡವರಾಗಿರಲಿ, ಅವರನ್ನು ನೀವು ಗೆಳೆತನ ಮಾಡಿ. ಯಾಕಂದರೆ ಕಮಲ ಕೂಡ ಕೆಸರಿನಲ್ಲೇ ಅಳುವಂಥದ್ದು. ಯಾಕಂದರೆ ದೊಡ್ಡ ಜನ ಯಾರು ಸಪೋರ್ಟ್ ಮಾಡಲ್ಲ. ಅದಕ್ಕಾಗಿ ನೀವು ಕೆಳಮಟ್ಟದಿಂದ ಬರುವಂಥವ್ರಿಗೆ ನಾವು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಕೆಸರಿನಲ್ಲಿ ಅರಳಿದ ಕಮಲ ಆಗಬೇಕು ನಾವು. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.